ಲಕ್ನೋ ಸೂಪರ್ ಜೈಂಟ್ಸ್ ಎಲ್ಎಸ್ಜಿ ಮೇ 6, 2026ರಂದು ಹೈದರಾಬಾದ್ನಲ್ಲಿ ನಡೆದ ಮಳೆಯಿಂದ ಅಡ್ಡಿಪಡಿಸಿದ ಇಂಡಿಯನ್ ಪ್ರೀಮಿಯರ್ ಲೀಗ್ ಐಪಿಎಲ್ 2026 ಪಂದ್ಯದಲ್ಲಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಆರ್ಸಿಬಿ ವಿರುದ್ಧ 9 ರನ್ಗಳಿಂದ ಗೆದ್ದಿದೆ. ಮಳೆಯಿಂದಾಗಿ ಪಂದ್ಯದ ಪರಿಸ್ಥಿತಿಗಳು ಬದಲಾದ್ದರಿಂದ 49ನೇ ಪಂದ್ಯದ ಫಲಿತಾಂಶವನ್ನು ಡಕ್ವರ್ತ್ ಲೂಯಿಸ್ ಟರ್ನ್ ಡಿಎಲ್ಎಸ್ ವಿಧಾನದ ಮೂಲಕ ನಿರ್ಧಾರ ಮಾಡಲಾಯಿತು. ನಡೆಯುತ್ತಿರುವ ಐಪಿಎಲ್ 2026 ಸೀಸನ್ನಲ್ಲಿ ಈ ಗೆಲುವು ಗೆ ಬಹಳ ಮುಖ್ಯವಾಗಿದೆ. ಇದು ಟೂರ್ನಿಯ 19ನೇ ಆವೃತ್ತಿಯಾಗಿದ್ದು, ಮೇ 31ರವರೆಗೆ ಭಾರತದಾದ್ಯಂತ 10 ಬಲಿಷ್ಠ ತಂಡಗಳು ಪ್ರಶಸ್ತಿಗಾಗಿ ಸೆಣಸಾಡುತ್ತಿವೆ. ಕಳೆದ ವರ್ಷದ ಚಾಂಪಿಯನ್ಸ್ ಆಗಿ ಕಣಕ್ಕಿಳಿದಿದ್ದ ಆರ್ಗೆ ಇದೊಂದು ಸವಾಲಿನ ಸಂಜೆಯಾಗಿತ್ತು, ಯಾಕೆಂದರೆ ಎಲ್ಎಸ್ಜಿ ನೀಡಿದ ಮೊತ್ತವನ್ನು ಬೆನ್ನಟ್ಟುವ ಅವರ ಪ್ರಯತ್ನ ಮೊಟಕುಗೊಂಡಿತು. ಕ್ರಿಕೆಟ್ನಲ್ಲಿರುವ ಒಂದು ಸ್ಟ್ಯಾಂಡರ್ಡ್ ವಿಧಾನವಾದ ಡಿಎಲ್ಎಸ್, ಕಳೆದುಹೋದ ಓವರ್ಗಳು ಮತ್ತು ಕೈಯಲ್ಲಿದ್ದ ವಿಕೆಟ್ಗಳನ್ನು ಗಣನೆಗೆ ತೆಗೆದುಕೊಂಡು ಆರ್ಗೆ ಪರಿಷ್ಕೃತ ಗುರಿಯನ್ನು ಲೆಕ್ಕ ಹಾಕಲು ಬಳಕೆಯಾಯಿತು. ಮಳೆಯಂತಹ ಅನಿರೀಕ್ಷಿತ ಸನ್ನಿವೇಶಗಳಿಂದ ಪಂದ್ಯಗಳಿಗೆ ಅಡ್ಡಿಯಾದಾಗ ನ್ಯಾಯಯುತ ಫಲಿತಾಂಶಕ್ಕಾಗಿ ಸೀಮಿತ ಓವರ್ಗಳ ಕ್ರಿಕೆಟ್ನಲ್ಲಿ ಈ ಲೆಕ್ಕಾಚಾರಗಳು ಬಹಳ ಮುಖ್ಯವಾಗುತ್ತವೆ. ಐಪಿಎಲ್ 2026ರ ಸ್ಪರ್ಧಾತ್ಮಕ ಸ್ವರೂಪದ ಪ್ರಕಾರ ಪ್ರತಿ ತಂಡವು 14 ಲೀಗ್ ಪಂದ್ಯಗಳನ್ನು ಆಡಲಿದ್ದು, ಪ್ಲೇಆಫ್ಗೆ ಅರ್ಹತೆ ಪಡೆಯಲು ಟಾಪ್ 4 ಸ್ಥಾನಗಳಲ್ಲಿ ಒಂದನ್ನು ಪಡೆಯುವುದು ಅವರ ಅಂತಿಮ ಗುರಿಯಾಗಿದೆ. ಗ್ರ್ಯಾಂಡ್ ಫೈನಲ್ಗೂ ಮೊದಲು ಪ್ಲೇಆಫ್ ಹಂತದಲ್ಲಿ 2 ಕ್ವಾಲಿಫೈಯರ್ಗಳು ಮತ್ತು 1 ಎಲಿಮಿನೇಟರ್ ಪಂದ್ಯಗಳು ಇರುತ್ತವೆ. ಮಳೆಯಂತಹ ಸವಾಲುಗಳಿದ್ದ ಪಂದ್ಯದಲ್ಲಿಯೂ ಒತ್ತಡವನ್ನು ನಿಭಾಯಿಸಿ ಉತ್ತಮ ಪ್ರದರ್ಶನ ನೀಡುವ ಎಲ್ಎಸ್ಜಿ ಸಾಮರ್ಥ್ಯ ಈ ಸೀಸನ್ನಲ್ಲಿ ಅವರ ಆಟದ ಆಳ ಮತ್ತು ದೃಢತೆಯನ್ನು ಎತ್ತಿ ತೋರಿಸುತ್ತದೆ. ಹೈದರಾಬಾದ್ನಲ್ಲಿ ಮಳೆ ಕಾರಣದಿಂದ ತಡವಾದ ಪಂದ್ಯದಲ್ಲಿ ಎಲ್ಎಸ್ಜಿ ತಂಡ ಒಂದು ಸವಾಲಿನ ಮೊತ್ತ ಕಲೆ ಹಾಕಿತ್ತು. ಅವರ ಬ್ಯಾಟಿಂಗ್ ಪ್ರದರ್ಶನ ಭರ್ಜರಿಯಾಗಿತ್ತು. ಅದರಲ್ಲಿ ಟಾಪ್ ಆರ್ಡರ್ ಬ್ಯಾಟ್ಸ್ಮನ್ಗಳ ಕೊಡುಗೆ ದೊಡ್ಡದು. ಅರ್ಶಿನ್ ಕುಲಕರ್ಣಿ ಸಿಡಿಲಬ್ಬರದ ಅರ್ಧಶತಕ ಬಾರಿಸಿದ್ರೆ, ನಿಕೋಲಸ್ ಪೂರನ್ ಕೊನೆಯಲ್ಲಿ ಆಡಿದ ನಿರ್ಣಾಯಕ ಆಟದಿಂದ ತಂಡಕ್ಕೆ ಸವಾಲಿನ ಮೊತ್ತ ಸಿಕ್ಕಿತ್ತು. ಕುಲಕರ್ಣಿ ಆರಂಭದಲ್ಲಿ ಆಡಿದ ಆಕ್ರಮಣಕಾರಿ ಆಟದಿಂದ ಎಲ್ಎಸ್ಜಿಗೆ ಉತ್ತಮ ಆರಂಭ ಸಿಕ್ಕಿತು. ಆರ್ಸಿಬಿ ಬೌಲರ್ಗಳ ಮೇಲೆ ಸಹ ಒತ್ತಡ ಹೆಚ್ಚಿತ್ತು. ಇನ್ನು ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡಕ್ಕೆ ಚೇಸಿಂಗ್ ತುಂಬಾ ಕಷ್ಟವಾಯಿತು. ಯಾಕಂದ್ರೆ ಡಿಎಲ್ಎಸ್ ಲೆಕ್ಕಾಚಾರದಿಂದಾಗಿ ಓವರ್ಗಳ ಕಡಿತವಾದ್ದರಿಂದ ಬೇಕಾದ ರನ್ ರೇಟ್ ಏರಿಕೆಯಾಗಿತ್ತು. ನಾಯಕ ಫಾಫ್ ಡು ಪ್ಲೆಸಿಸ್ ಅರ್ಧಶತಕ ಬಾರಿಸಿ ಇನ್ನಿಂಗ್ಸ್ ಕಟ್ಟಿ ಆಡಿದ್ರು. ಶಹಬಾಜ್ ಅಹ್ಮದ್ ಕೂಡ ಕೊನೆಯಲ್ಲಿ ಸ್ವಲ್ಪ ಆಕ್ರಮಣಕಾರಿ ಆಟ ಆಡಿದ್ರು. ಆದ್ರೂ ಸಹ ಆರ್ಸಿಬಿ ತಂಡ ಡಿಎಲ್ಎಸ್ ಮೂಲಕ ಸಿಕ್ಕ ಹೊಸ ಗುರಿಯನ್ನು ತಲುಪಲು ತುಂಬಾನೇ ಕಷ್ಟಪಟ್ಟಿತು. ಮಳೆ ಅಥವಾ ಬೇರೆ ಯಾವುದೇ ಕಾರಣಗಳಿಂದ ಪಂದ್ಯಕ್ಕೆ ಅಡ್ಡಿಯಾಗಿ ಓವರ್ಗಳನ್ನ ಕಡಿಮೆ ಮಾಡಿದಾಗ ಡಿಎಲ್ಎಸ್ ವಿಧಾನ ಜಾರಿಗೆ ಬರುತ್ತೆ. ಎರಡೂ ತಂಡಗಳ ಬಳಿ ಇರುವ ಸಂಪನ್ಮೂಲಗಳನ್ನ ಅಂದ್ರೆ ಓವರ್ಗಳು ಮತ್ತು ವಿಕೆಟ್ಗಳು ಗಣನೆಗೆ ತಗೊಂಡು ನ್ಯಾಯಯುತವಾದ ಗುರಿಯನ್ನ ನಿಗದಿಪಡಿಸಲು ಇದು ಒಂದು ಗಣಿತದ ಸೂತ್ರವನ್ನು ಬಳಸುತ್ತೆ. ಡಿಎಲ್ಎಸ್ ಪ್ರಕಾರ ಫಲಿತಾಂಶ ಸಿಗಬೇಕಿದ್ದರೆ ಎರಡನೇ ಇನ್ನಿಂಗ್ಸ್ನಲ್ಲಿ ಕನಿಷ್ಠ 5 ಓವರ್ಗಳನ್ನ ಆಡಿರಬೇಕಾಗುತ್ತೆ. ಈ ಪಂದ್ಯದಲ್ಲಿ ಡಿಎಲ್ಎಸ್ ಲೆಕ್ಕಾಚಾರದ ಸಂಕೀರ್ಣತೆ ಎದ್ದು ಕಾಣಿಸಿತು. ಇಂತಹ ಸಂದರ್ಭಗಳಲ್ಲಿ ತಂಡಗಳು ಹೇಗೆ ತಮ್ಮ ಯೋಜನೆಗಳನ್ನ ಬದಲಿಸಬೇಕು ಅನ್ನೋದನ್ನ ಇದು ತೋರಿಸಿಕೊಟ್ಟಿತು. ಯಾಕಂದ್ರೆ ಇಲ್ಲಿ ಪ್ರತಿ ಬಾಲ್, ಪ್ರತಿ ವಿಕೆಟ್ ಕೂಡ ತುಂಬಾನೇ ಮುಖ್ಯ ಆಗುತ್ತೆ. ಎಲ್ಎಸ್ಜಿ ಬೌಲರ್ಗಳು ತಮ್ಮ ಯೋಜನೆಗಳನ್ನ ಅಚ್ಚುಕಟ್ಟಾಗಿ ಕಾರ್ಯಗತಗೊಳಿಸಿದ್ರು. ಆರ್ಸಿಬಿ ತಂಡ ರನ್ ಗಳಿಸದಂತೆ ಕಟ್ಟಿಹಾಕಿದ್ರು. ಅದರಲ್ಲೂ ಚೇಸಿಂಗ್ನ ನಿರ್ಣಾಯಕ ಹಂತಗಳಲ್ಲಿ ಅವರ ಬೌಲಿಂಗ್ ಪ್ರದರ್ಶನ ಉತ್ತಮವಾಗಿತ್ತು. ಅಂತಿಮವಾಗಿ ಡಿಎಲ್ಎಸ್ ಸಹಾಯದಿಂದ ಎಲ್ಎಸ್ಜಿ ಗೆಲುವನ್ನ ತನ್ನದಾಗಿಸಿಕೊಂಡಿತು. ಈ ಗೆಲುವು ಲಕ್ನೋ ಸೂಪರ್ ಜೈಂಟ್ಸ್ ತಂಡವನ್ನ ಐಪಿಎಲ್ 2026 ಅಂಕಪಟ್ಟಿಯಲ್ಲಿ ಮೇಲೆ ತಂದಿದೆ. ಇದು ಅವರ ಪ್ಲೇಆಫ್ ಸ್ಥಾನಕ್ಕಾಗಿರುವ ಪೈಪೋಟಿಯನ್ನ ಇನ್ನಷ್ಟು ಗಟ್ಟಿಗೊಳಿಸಿದೆ. ಅದರಲ್ಲೂ ಹಾಲಿ ಚಾಂಪಿಯನ್ಸ್ ವಿರುದ್ಧ ಈ ಗೆಲುವು ಎಲ್ಎಸ್ಜಿ ಸಾಮರ್ಥ್ಯ ಮತ್ತು ಅವರು ಹೇಗೆ ಹೋರಾಡುತ್ತಾರೆ ಅನ್ನೋದರ ಬಗ್ಗೆ ಬೇರೆ ತಂಡಗಳಿಗೆ ಒಂದು ಸ್ಟ್ರಾಂಗ್ ಮೆಸೇಜ್ ಕೊಟ್ಟಿದೆ. ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡಕ್ಕೆ ಈ ಸೋಲು ತಮ್ಮ ಐಪಿಎಲ್ 2025 ಟೈಟಲ್ ಉಳಿಸಿಕೊಳ್ಳುವ ಪ್ರಯತ್ನಕ್ಕೆ ಮತ್ತೊಂದು ದೊಡ್ಡ ಸವಾಲನ್ನು ತಂದೊಡ್ಡಿದೆ. ಕಳೆದ ವರ್ಷ ಅವರು ಪಂಜಾಬ್ ಕಿಂಗ್ಸ್ ತಂಡವನ್ನು ಸೋಲಿಸಿ ಈ ಟೈಟಲ್ ಗೆದ್ದಿದ್ದರು. ಹಾಲಿ ಚಾಂಪಿಯನ್ಸ್ ಆಗಿದ್ದರೂ ಸಹ ಆರ್ಗೆ ಈ ಸೀಸನ್ನಲ್ಲಿ ತೀವ್ರ ಸ್ಪರ್ಧೆ ಎದುರಾಗಿದೆ ಮತ್ತು ಗೆಲುವಿನ ಲಯವನ್ನು ಕಂಡುಕೊಳ್ಳಲು ಅವರು ಹೆಣಗಾಡುತ್ತಿದ್ದಾರೆ. ಐಪಿಎಲ್ 2026 ಸೀಸನ್ನಲ್ಲಿ ಒಟ್ಟು 74 ಪಂದ್ಯಗಳಿರುತ್ತವೆ. ಇದರಲ್ಲಿ ಲೀಗ್ ಹಂತದ ಪಂದ್ಯಗಳು ಮೇ 24ಕ್ಕೆ ಮುಗಿಯುತ್ತವೆ. ನಂತರ ಕ್ವಾಲಿಫೈಯರ್ 1, ಎಲಿಮಿನೇಟರ್ ಮತ್ತು ಕ್ವಾಲಿಫೈಯರ್ 2 ಸೇರಿದಂತೆ ಪ್ಲೇಆಫ್ ಪಂದ್ಯಗಳು ಮೇ 31ರಂದು ನಡೆಯುವ ಗ್ರ್ಯಾಂಡ್ ಫಿನಾಲೆಗಾಗಿ 2 ಫೈನಲಿಸ್ಟ್ಗಳನ್ನ ನಿರ್ಧರಿಸುತ್ತವೆ. ತಂಡಗಳು ಈ ನಿರ್ಣಾಯಕ ನಾಕೌಟ್ ಹಂತಗಳನ್ನು ಪ್ರವೇಶಿಸಲು ಟಾಪ್ 4 ಸ್ಥಾನಕ್ಕಾಗಿ ಸೆಣಸಾಡುತ್ತಿವೆ. ಅಂಕಗಳು ಸಮನಾದಾಗ ನೆಟ್ ರನ್ ರೇಟ್ ಸಾಮಾನ್ಯವಾಗಿ ನಿರ್ಣಾಯಕ ಪಾತ್ರ ವಹಿಸುತ್ತದೆ. ಲಕ್ನೋದ ಏಕನಾ ಕ್ರಿಕೆಟ್ ಸ್ಟೇಡಿಯಂ, ಬೆಂಗಳೂರಿನ ಎಂ. ಚಿನ್ನಸ್ವಾಮಿ ಸ್ಟೇಡಿಯಂ ಮತ್ತು ಅಹಮದಾಬಾದ್ನ ನರೇಂದ್ರ ಮೋದಿ ಸ್ಟೇಡಿಯಂನಂತಹ ಇತರ ಪ್ರಮುಖ ಕ್ರೀಡಾಂಗಣಗಳ ಜೊತೆಗೆ ಭಾರತೀಯ ಪ್ರೀಮಿಯರ್ ಲೀಗ್ನ ಈ 19ನೇ ಆವೃತ್ತಿಯ ಪಂದ್ಯಗಳಿಗೆ ಪ್ರಮುಖ ಆತಿಥೇಯ ಕ್ರೀಡಾಂಗಣವಾಗಿದೆ. ಇನ್ನು ಮಳೆ ಅಡ್ಡಿಪಡಿಸಿದ ಪಂದ್ಯಗಳಲ್ಲಿ ಯಾವಾಗಲೂ ಚರ್ಚೆಯಾಗುವ ಡಿಎಲ್ಎಸ್ ವಿಧಾನ, ಆಧುನಿಕ ಸೀಮಿತ ಓವರ್ಗಳ ಕ್ರಿಕೆಟ್ನಲ್ಲಿ ನ್ಯಾಯೋಚಿತ ಆಟಕ್ಕೆ ಇದು ಬಹಳ ಮುಖ್ಯವಾದ ಭಾಗ. ಬಾಹ್ಯ ಅಂಶಗಳು ಪಂದ್ಯದ ಫಲಿತಾಂಶದ ಮೇಲೆ ಬೀರುವ ಪರಿಣಾಮವನ್ನು ಇದು ಸಮತೋಲನದಲ್ಲಿ ಇಡಲು ಸಹಾಯ ಮಾಡುತ್ತದೆ.